ಇವಳು ಅಯ್ಯೋ ಕಳ್ಳಿವಳು ನನ್ನ ಕೊಂದೆ ಬಿಟ್ಟಳು ಕಣ್ಣಲ್ಲೇ ಯಾಮ. ಹಾಯ್ ಹಲೋ ನಮಸ್ತೆ ಅಂಟಮಾಜ್ ತಂಗೀಸ್ ಅಂಕಲ್ ಆಂಟೀಸ್ಗೆ ನಿಮ್ಮ ಪ್ರೀತಿಯ ಮನೆ ಮಗಳು ನಯನ ಶರತ್ ಮಾಡುವ ನಮಸ್ಕಾರಗಳು. ಮನೇಲಿ ಅಮ್ಮ ಅಡ್ಗೆ ಮಾಡು ಅಂತಂದ್ರೆ ಸಾಕು ಎಲ್ಲರಿಗೂ ಟೆನ್ಷನ್. ಅದೇ ಊಟ ಮಾಡು ಬಾ ಅಂತಂದ್ರೆ ಎಲ್ಲರದು ಅಟೆನ್ಷನ್. ಅಂತ ಅಟೆನ್ಷನ್ ಪಡೆಯುವಂತ ಅಡುಗೆ ರುಚಿಯ ಅಡುಗೆ ಜೊತೆಗೆ ಸೊ ಇದರ ಕಾರ್ಯಕ್ರಮವನ್ನು ಶುರು ಮಾಡೋಣ. ಸೊ ಇದು ಸನ್ನುದಿಯ ಪ್ರೆಸೆಂಟ್ಸ್ ಅಡುಗೆ ಮನೆ ಕೋ ಪ್ರೆಸೆಂಟೆಡ್ ಬೈ ಬೋರೋಸಿಲ್ ಪ್ರೆಪ್ ಕುಕ್ ಅಂಡ್ ಸರ್ವ್ ಪಾರ್ಟ್ನರ್. ಬೋರೋಸಿಲ್ ತರುತ್ತದೆ ನಿಮ್ಮ ಅಡುಗೆಯ ಪಯಣದ ಪ್ರತಿ ಹಂತದಲ್ಲೂ ಸ್ಮಾರ್ಟ್ ಪರಿಹಾರ. ಬೋರೋಸಿಲ್ ಪರ್ಫಾರ್ಮ್ಸ್ ಬ್ಯೂಟಿಫುಲಿ ಹಾಗೂ ಆಹಾರ ಸಂಸ್ಕೃತಿಯ ಕೈರುಚಿ ಆರೋಗ್ಯದ ಅಭಿರುಚಿ. ಪವರ್ಡ್ ಬೈ ಪಿಂಗು ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್ ರಿಟೇಲ್ ಪಾರ್ಟ್ನರ್ ಸ್ಮಾರ್ಟ್ ಬಜಾರ್. ಇಂದಿನ ಅಡುಗೆಯಲ್ಲಿ ನಾವು ಬಳಸಿರುವಂತಹ ಎಲ್ಲ ವಸ್ತುಗಳು ನಿಮ್ಮ ಹತ್ತಿರದ ಸ್ಮಾರ್ಟ್ ಬಜಾರ್ ಅಲ್ಲಿ ಲಭ್ಯ. ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇವತ್ತು ನಮಗೆ ಒಂದು ಹೊಸ ಅಡುಗೆನ ಪರಿಚಯ ಮಾಡಿಸೋದಕ್ಕೆ ಹುಬ್ಬಳ್ಳಿಯಿಂದ ಬಂದಿದ್ದಾರೆ ಪರೀಕ್ಷಿತ್. ಬರಮಾಡಿಕೊಳ್ಳೋಣ. ಸೊ ಪ್ಲೀಸ್ ವೆಲ್ಕಮ್ ಪರೀಕ್ಷಿತ್. ನಮ್ ಹುಬ್ಬಳ್ಳಿ ಮಂದಿ ಅಂತಂದ್ರೆ ನಮ್ಗ ಗೊತ್ತಿಲ್ದಂಗ ನಮ್ಮ ಕಡೆ ಬಂದ್ ಬಿಡ್ತಾವ್ ನೋಡ್ರಿ ಲ್ಯಾಂಗ್ವೇಜ್. ಯಾವ ನಮ್ಮನಿ ಹೈಟ್ ಅದಿರಿ? 6'3". 6'3". ಇವ್ರೇನ್ 6'3" ನೀನ್ ಚಟ ಕಟ್ತೀನಿ ಅಂದ್ರು 6'3" ನನ್ ಹೈಟು ಅಂತಂದ್ರ ಗೊತ್ತಾಗ್ತಿಲ್ಲ. ನೀವು ಗಿಡ್ಡ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ಸರ್. ಸೊ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ನಿಮ್ಮ ಯಾವ ಸ್ಪೆಷಲ್ ಡಿಶ್ ತೋರಿಸ್ತಾ ಇದ್ದೀವಿ? ಇವತ್ತು ನಾ ತೋರಿಸ್ತಾ ಇರೋದು ವೆಜಿಟೇಬಲ್ ಬಿರಿಯಾನಿ. ಹೌದಾ? ಸೊ ಸಿಂಪಲ್ ಆಗಿ ಹೆಂಗ್ ಮಾಡೋದು ಅಂತ ಸಿಂಪಲ್ ಆಗಿ ಹೆಂಗ್ ಮಾಡೋದು ತೋರಿಸ್ತೀನಿ. ಫಸ್ಟ್ ರೈಸ್ ಬೇಕು. ಎಲ್ಲ ಇದಾವೆ ಆಲ್ರೆಡಿ. ಓಕೆ, ಹಾಗಾದ್ರೆ ಸ್ಟಾರ್ಟ್ ಮಾಡ್ಕೊಂಬೋಣ ಇವಾಗ. ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ, ಏನ್ ಕೊಡ್ಲಿ ನಿಮಗೆ? ಮೇನ್ ಕುಕ್ಕರ್ ಅಂಡ್ ಸನ್ಫ್ಲವರ್ ಆಯಿಲ್ ಬೇಕು. ಸೂಪರ್. ಓಕೆ, ತಗೊಳ್ಳಿ ಸರ್. ಥ್ಯಾಂಕ್ ಯು. ಬೋರೋಸಿಲ್ ಅವರ ಫಸ್ಟ್ ಕ್ಲಾಸ್ ಕುಕ್ಕರ್ ಕೊಟ್ಟಿದ್ದೀನಿ. ನಿಮ್ಮ ರೆಸಿಪಿನ ಸ್ಟಾರ್ಟ್ ಮಾಡ್ಕೊಬಹುದು. ಸೊ ಇವತ್ತು ನಾವು ನಮ್ಮ ಕಿಚನ್ ಅಲ್ಲಿ ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಎಷ್ಟು ಹಾಕ್ಲಿ ನೋಡಿ ಸರ್? ಇನ್ನೊಂದು ಸ್ವಲ್ಪ ಹಾಕಿ ಸಾಕು. ಇದಕ್ಕೆ ನಾವು ಫಸ್ಟ್ ಪಲಾವ್ ಮಸಾಲ ಅಂದ್ರೆ ಯೂಶುವಲಿ ವೆಜಿಟೇಬಲ್ ಬಿರಿಯಾನಿ ಅಂತ ಏನು ಹೇಳ್ತಿಲ್ಲ, ಅದು ನಾವು ಹಾಕಿ ಆಯಿಲ್ ಅಲ್ಲಿ ಕುಕ್ ಮಾಡೋದು. ಸೊ ದಟ್ ಫ್ಲೇವರ್ಸ್ ಬರುತ್ತೆ ಆಯಿಲ್ ಅಲ್ಲಿ ಕುಕ್ ಆಗ್ತದೆ. ಸೊ ಈಗ ನಾವು ಬಿರಿಯಾನಿಗೆ ಮಸಾಲಾನ ಮಾಡ್ಕೋಬೇಕಾ? ಓಕೆ, ಬಿರಿಯಾನಿ ಮಸಾಲ ಸ್ಮೆಲ್ ನೋಡಿ. ಓಕೆ, ವಾವ್ ಬ್ಯೂಟಿಫುಲ್. ಇದರ ಆಯಿಲ್ ಈಗ ಹೀಟ್ ಆಗಿರುತ್ತೆ, ಇದರಲ್ಲಿ ಹಾಕ್ಬೇಕು. ಓಕೆ, ಓಕೆ, ಈಗ ಮಸಾಲ ಕುಕ್ ಆಯಿತು. ಓಕೆ, ಸೊ ನೆಕ್ಸ್ಟ್ ಕಾಲಿಫ್ಲವರ್, ಬೀನ್ಸ್, ಓಕೆ, ಕ್ಯಾರೆಟ್, ಫುಲ್ ಕಲರ್ಫುಲ್ ಬಿರಿಯಾನಿ ಅಂಡ್ ಬಟರ್. ಓಕೆ, ಈಗ ಆಲ್ರೆಡಿ ನಾವು ಮಸಾಲ ಹಾಕಿದೀವಲ್ಲ ಇದ್ರೊಳಗಡೆ. ಸೊ ಆ ಮಸಾಲ ಜೊತೆ ಇದೆಲ್ಲ ವೆಜಿಟೇಬಲ್ ಮಿಕ್ಸ್ ಆಗ್ಬೇಕು, ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಸರ್ ನಿಮ್ಮ ಮನೆ ಹೈಟ್ ಎಷ್ಟಿದೆ ಸರ್ ಒಳಗಡೆ? ನೀವು ಹಿಂಗೆ ಬಕ್ಕೊಂಡು ಓಡಾಡ್ಬೇಕಾ ಅಥವಾ ನಾರ್ಮಲ್ ಆಗಿ ಓಡಾಡ? ಇಲ್ಲ, ನಮ್ಮ ಮನೆ ಹೈಟ್ ಇದೆ 10. ಹುಬ್ಳಿಯಲ್ಲಿ ಇರೋದು 100 ಫೀಟ್ ಇದೆ ಸೀಲಿಂಗ್. ಮೈ ಗಾಡ್, ಆ ಥರ ಫೀಟ್ ಅಂತ ಛತ್ರನಾ ಸರ್ ನಿಮ್ಮ ಮನೆ? ನೋಡ್ಬಿಟ್ಟೆ ಮಾಡಿಸಿರೋದು. ನಮ್ಮ ಕಸಿನ್ ಇದ್ದಾರೆ, ಅವಂದು 6.5. ಸರ್ ನಂಗೆ ಪ್ಲೀಸ್ ಹೇಳಿ, ಯಾವ ಜವಾರಿ ಗೊಬ್ಬರ ತಿಂದು ಇಷ್ಟು ಹೈಟ್ ಆದ್ರೆ? ನಾನು ಒಂದು ಇಂಚಾರ ಜಾಸ್ತಿ ಬೆಳಿಬೇಕು ಸರ್. ಜವಾರಿ ಗೊಬ್ಬರ ಹಾಕಿರೋ ಗಿಡ ಮೂಲಿಕೆಗಳು ತಿಂದಾಗಿದೆ. ಸೂಪರ್, ಸಾಕಾಗಿ. ನಿಮ್ಮ ಮನೇಲಿ ಎಲ್ಲರೂ ಇಷ್ಟ ಹೈಟಾ ಸರ್? ನಮ್ಮ ಮದರ್ ಫಾದರ್ 5'11" ಇದ್ದಾರೆ. ಸೊ ಈಗ ವೆಜಿಟೇಬಲ್ ಮಸಾಲ ಜೊತೆ ಬ್ಲೆಂಡ್ ಆಯ್ತು. ಸೊ ನೆಕ್ಸ್ಟ್ ಈಗ ಒಂದು ಚೂರು ನೀರು ಹಾಕ್ಬೇಕು. ನೀರು ಹಾಕೋಣ. ಓಕೆ, ಸ್ವಲ್ಪ. ನೆಕ್ಸ್ಟ್ ಇವೆಲ್ಲ ವೆಜಿಟೇಬಲ್ಸ್ ಹಾಕಿದ್ಮೇಲೆ ವಿಲ್ ಪುಟ್ ಸಮ್ ಸಾಲ್ಟ್. ಸ್ಪೂನ್ ಇದೆಯಾ? ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಯೂಶುವಲಿ ವೆಜಿಟೇಬಲ್ ಬಿರಿಯಾನಿ ಮಾಡ್ಬೇಕಂದ್ರೆ ಬಾಸ್ಮತಿ ರೈಸ್ ಈಸ್ ಪ್ರಿಫರ್ಡ್. ಅರೋಮಾ ಇದು ಮಸಾಲ ಜೊತೆ ಒಳ್ಳೆ ಬ್ಲೆಂಡ್ ಆಗುತ್ತೆ, ಅರೋಮಾನು ಬರುತ್ತೆ. ಓಕೆ, ಸೊ ಈಗ 2-3 ಜನಕ್ಕೆ ಆಗುವಷ್ಟು ನಾವು ಮಾಡ್ತೇವೆ. ಸೊ ರೈಸ್ ಇದರಲ್ಲಿ ಹಾಕಿ. ಓಕೆ, ಇವ್ರಿಗೆ ಎಷ್ಟು ಕಂಫರ್ಟಬಲ್ ಆಗ್ಬಿಟ್ಟಿದೆ ನಮ್ಮ ಕಿಚನ್ ಸೆಲ್ಫು ಅಂದ್ರೆ ಸುಲಭವಾಗಿ ನೋಡ್ತಾರೆ. ಬೆಂದಿದೆ ಕ್ಯಾರೆಟ್, ಬೆಂದಿದೆ. ಅವರೇ ಹೇಳ್ಬಿಟ್ಟು ಅಣ್ಣ ಬೆಂದಿದ್ದೀನಿ ಅಣ್ಣ ಅಂತ ಅವರೇ ಹೇಳ್ಬಿಡ್ತಾರೆ. ನಾನು ಹಂಗಲ್ಲ, ನಾನು ಹಿಂಗೆ ಎಗ್ರು ನೋಡ್ಬೇಕು. ಈ ಅಕ್ಕಿನ ನೆನ್ಸಿಟ್ಕೋಬೇಕು ಮುಂಚೆನೆ, ಆಮೇಲೆ ಇದ್ರಲ್ಲಿ ಹಾಕ್ಬೇಕು. ಎಷ್ಟೊತ್ತು ನೆನ್ಸಿಟ್ಕೊಳ್ಬೇಕು? ಒಂದು 10 ನಿಮಿಷ. ಇಲ್ಲಾಂದ್ರೆ ಜಾಸ್ತಿ ನೆನ್ಸ್ಬಿಟ್ರೆ ಮೆತ್ತಗೆ ಹೋಗ್ಬಿಡುತ್ತೆ, ಬಿರಿಯಾನಿ ಫ್ಲೇವರ್ ಬರಲ್ಲ. ಇನ್ನೊಂದು ಸ್ವಲ್ಪ ನೀರು ಹಾಕ್ಬೇಕು. ಈಗ ಬರೀ ರೈಸ್ ಮತ್ತೆ ವೆಜಿಟೇಬಲ್ಸ್ ವಿತ್ ಬಿರಿಯಾನಿ ಮಸಾಲೆ ಎಲ್ಲ ಬ್ಲೆಂಡ್ ಆಗಿದೆ. ಬೇಕಂದ್ರೆ ಇದಕ್ಕೆ ಖಾರ ಪುಡಿ ಹಾಕ್ಬೋದು, ಇಲ್ಲಾಂದ್ರೆ ಬಿಡ್ಬೋದು. ನಮ್ಗೆ ಖಾರ ಆಯ್ತಲ್ಲ, ಇದನ್ನ ಇಲ್ಲಿಲ್ಲ. ಸೊ ಈಗ ಫ್ಲೇಮ್ ಇನ್ಕ್ರೀಸ್ ಮಾಡ್ಬೋದು. ಎಷ್ಟೊತ್ತು ಮಾಡ್ಕೊಳ್ಳೋಣ? 1-2 ಮಿನಿಟ್ಸ್ ಮಾಡ್ಕೊಳ್ಳೋಣ ಸಾಕಷ್ಟೇ. ಅವಾಗ ಸ್ಟೀಮ್ ಬಂದ ತಕ್ಷಣ ಮತ್ತೆ ಓಪನ್ ಮಾಡಿ ಮತ್ತೆ ಮಿಕ್ಸ್ ಮಾಡಿ, ಅವಾಗ 2 ಲೋಟ ನೀರು ಹಾಕ್ಬಿಟ್ಟು 10 ನಿಮಿಷದಲ್ಲಿ ಪಲಾವ್ ರೆಡಿ. ಸೂಪರ್. ಓಕೆ, ಸೊ ಇದನ್ನ ಓಪನ್ ಮಾಡ್ಕೊಳ್ಳೋಣ.
ಸರ್ ಇದ್ರಲ್ಲೇ ನೀವು ಬರೀ ನೋಡಿ, boil ಕುಕ್ಕರ್ ಮುಚ್ಚಳ ತೆಗೆದ್ರಲ್ಲಿ ಗೊತ್ತಾಗುತ್ತೆ ನೀವು ಎಷ್ಟು ಪ್ರೊಫೆಷನಲ್ ಕುಕ್ ಅಂತ. ಪ್ರೊಫೆಷನಲ್ ಕುಕ್ ಅಂತ ಹೇಳಿದ್ರೆ ಮನೇಲಿ ನಾನೇ ಅಡುಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ. ಅದೇನಪ್ಪ ನಿಮ್ದು ನಿಮ್ಮ ಹೆಂಡತಿದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಬಿಟ್ಟಿದ್ದು. ಹಂಗಿಲ್ಲ ನಾವು ಹಂಗೆ ಡಿಸ್ಟರ್ಬ್ ಮಾಡಕ್ ಹೋಗಲ್ಲ. ಓಕೆ, ಈ ತರ ಗ್ಲಾಸ್ ಅಲ್ಲಿ 1.5 ಲೋಟ ಇದಕ್ಕೆ ನೀರು ಹಾಕ್ಬೇಕು. ಓಕೆ, ಸೊ ನಾವೀಗ ಏನ್ ಅಕ್ಕಿ ತಗೊಂಡಿದೀವಿ ಅದ್ರ ಡಬಲ್ ಹಾಕ್ಬೇಕು ವಾಟರ್. ಎಸ್, ನೀರ್ ಹಾಕಿದ್ಮೇಲೆ ಮತ್ತೊಂದ್ಸಲ ಹಾ. ಚೆನ್ನಾಗಿ ಕೈ ಮಿಕ್ಸ್ ಮಾಡಬೇಕು. ಓಕೆ, ಜೋರಾಗಲ್ಲ, ಸ್ಲೋ ಆಗಿ ಮಾಡಬೇಕು. ಸೊ ದಟ್ ಫುಡ್ ನ ಎಷ್ಟು ಪ್ರೀತಿಯಿಂದ ಮಾಡ್ತೀವಿ ಅಷ್ಟು ಚೆನ್ನಾಗುತ್ತೆ. ವಾವ್. ಸೊ ನೀವು ಒಂದೊಂದು ಅಕ್ಕಿ ಕಾಳಿಗೂ ಐ ಲವ್ ಯು ಅಂತ ಹಾಕ್ತೀರಾ ಸರ್? ವೆಜಿಟೇಬಲ್ಸ್ಗೂ ಹೇಳ್ತೀವಿ ಹಂಗೆ. ಮತ್ತೆ ನೀವು ಒಂದೇ ವೆಜಿಟೇಬಲ್ ಐ ಲವ್ ಯು ಅಂತ ಹೇಳಿದ್ ನೋಡ್ಲೇ ಇಲ್ಲ ನಾನು. ಒಂದೇ ಸಲ ಐ ಲವ್ ಯು ಅಂದ್ಬಿಟ್ಟೆ. ಹಂಗ ಐ ಲವ್ ಯು ಹೋಲ್ಸೇಲ್ ಅನ್ಬಿಟ್ಟು. ಮಿಕ್ಸ್ ಆಗಿದೆ ಚೆನ್ನಾಗಿ. ಓಕೆ, ಕುಕ್ಕರ್ ಮುಚ್ಚಳನ ಕ್ಲೀನಾಗಿ ಓ ವಾವ್, ಅರೋಮಾ ಅಂತೂ ಬ್ಯೂಟಿಫುಲ್ ಆಗಿ ಬರ್ತಾ ಇದೆ. ಇವಾಗ ಇದಕ್ಕೆ ಏನ್ ಮಾಡೋದು? ಇಲ್ಲ, ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಬೌಲಲ್ಲಿ ಹಾಕ್ಬಿಟ್ಟು ಅಷ್ಟೇನಾ ಸರ್? ಅಷ್ಟೇ, ಇನ್ನೇನು. ವಾವ್, ಬಿರಿಯಾನಿ ಅಂದ್ರೆ ಇಟ್ಸ್ ವೆರಿ ಬಿಗ್ ಪ್ರಾಸೆಸ್. 2.5 ತಾಸು ಅನ್ಕೊಂಡಿದ್ದೆ. ವೆರಿ 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 ಸೂಪರ್ ಸರ್ ನೀವು. ಓಕೆ, ಇವತ್ತರಿ ಮಿಕ್ಸ್ ಮಾಡ್ಬಿಡೋಣ. ಎಸ್, ಥ್ಯಾಂಕ್ ಯು. ಏನ್ ಸಿಂಪಲ್ ಆಗಿ ಟಕ ಟಕ ಅಂತ ಮಾಡ್ಬಿಟ್ರಲ್ವಾ? ಇದೊಂಥರ ಸಿಂಪಲ್ ಬಿರಿಯಾನಿ. ಒಳ್ಳೆ ಟೆಕ್ಸ್ಚರ್ ಆಗಿ ಜಾಸ್ತಿ ನಮ್ ಬಿರಿಯಾನಿ ಒಂಥರ ನ್ಯಾಚುರಲ್ ಬ್ಯೂಟಿ ಇದ್ದಂಗೆ, ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ದಲೇನೆ ಒಂದ್ ಮಸಾಲ, ವೆಜಿಟೇಬಲ್ಸ್, ಒಂದ್ ಸ್ವಲ್ಪ ಆಯಿಲ್, ರೈಸ್ ಅಷ್ಟೇ. ವೆಜಿಟೇಬಲ್ ಬಿರಿಯಾನಿ ರೆಡಿ. ಓ ಸೂಪರ್. ಸೊ ನೋಡಿದ್ರಲ್ಲ, ಇವತ್ತು ನಮ್ಮ ಹುಬ್ಬಳ್ಳಿಯ ಪರೀಕ್ಷಿತ್ ಸರ್ ನಮಗೋಸ್ಕರ ಒಂದು ವೆಜ್ ಬಿರಿಯಾನಿ ತಯಾರಿಸಿ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡಕ್ ಮುಂಚೆ ನೀವೊಂದ್ಸರಿ ಹೈಲೈಟ್ಸ್ ನೋಡ್ಕೊಂಡ್ ಬನ್ನಿ. ವೆಜಿಟೇಬಲ್ ಬಿರಿಯಾನಿ ಮಾಡುವ ವಿಧಾನ. ಕುಕ್ಕರ್ಗೆ 3 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಹಾಕಿ ಚೆನ್ನಾಗಿ ಕಾಯಲು ಬಿಡಿ. ಎಣ್ಣೆ ಬಿಸಿಯಾದ ನಂತರ 1 ಕಪ್ ಬಿರಿಯಾನಿ ಮಸಾಲೆ ಹಾಕಿ ಸುವಾಸನೆ ಬರುವವರೆಗೆ ಕೈಯಾಡಿಸಿಕೊಳ್ಳಿ. ಈಗ 1 ಬೌಲ್ ಹೂಕೋಸು, 1 ಬೌಲ್ ಬೀನ್ಸ್, 1 ಬೌಲ್ ಕ್ಯಾರೆಟ್, 1 ಬೌಲ್ ಹಸಿ ಬಟಾಣಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ತರಕಾರಿಗೆ ಮಸಾಲೆ ಹಿಡಿಯುವಂತೆ ಬೇಯಿಸಿಕೊಳ್ಳಿ. ನಂತರ ನೆನೆಸಿಟ್ಟ ಬಾಸುಮತಿ ಅಕ್ಕಿ ಸೇರಿಸಿ ಅಕ್ಕಿ ಮುಳುಗುವಷ್ಟು ಸ್ವಲ್ಪ ನೀರು ಹಾಕಿ ನಿಧಾನವಾಗಿ ಕಲಸಿ. ಈಗ ಕುಕ್ಕರ್ಗೆ ವಿಷಲ್ ಹಾಕದೆ ಮುಚ್ಚಳ ಮುಚ್ಚಿ 5 ನಿಮಿಷ ಸ್ಟೀಮ್ ಆಗಲು ಬಿಡಿ. 5 ನಿಮಿಷದ ನಂತರ ಮುಚ್ಚಳ ತೆಗೆದು ಮತ್ತೊಮ್ಮೆ ನಿಧಾನವಾಗಿ ಕಲಸಿ. ಬಳಿಕ 1.5 ಗ್ಲಾಸ್ ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ವಿಷಲ್ ಸಮೇತ ಕುಕ್ಕರ್ನ ಮುಚ್ಚಳ ಮುಚ್ಚಿ 2 ವಿಷಲ್ ಬಂದ ನಂತರ ಕುಕ್ಕರ್ನ ಪ್ರೆಷರ್ ಇಳಿದ ಮೇಲೆ ಮುಚ್ಚಳ ತೆಗೆದರೆ ಬಿಸಿ ಬಿಸಿಯಾದ ಘಮಘಮಿಸುವ ವೆಜಿಟೇಬಲ್ ಬಿರಿಯಾನಿ ಸವಿಯಲು ಸಿದ್ಧ. ವಾವ್, ಅಷ್ಟು ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಇಟ್ಕೊಂಡು ಇಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ಇವತ್ತೇ ಗೊತ್ತಾಗಿದ್ದು. ತುಂಬ ಚೆನ್ನಾಗಿದೆ, ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಹಿಡ್ಕೊಂಡಿದೆ. ಸೂಪರ್. ರೈತ ಜೊತೆಗೂ ಅದ್ಭುತವಾಗಿದೆ. ಓಕೆ ಸರ್, ಅದ್ಭುತವಾದ ಸಿಂಪಲ್ ಆಗಿ ವೆಜಿಟೇಬಲ್ ಬಿರಿಯಾನಿ ಮಾಡಿಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ನಮ್ಮ ಕಡೆಯಿಂದ ನಿಮಗೆ ಒಂದು ಪುಟ್ಟ ಕಾಣಿಕೆ ಇದೆ. ನಮ್ಮ ಆಹಾರ ಅವರ ಕಡೆಯಿಂದ ನಿಮ್ಗೆ ಅಂತ ಒಂದು ಚಿಕ್ಕ ಗಿಫ್ಟ್ ಹ್ಯಾಂಪರ್ ಇದೆ. ಸೊ ಇವರ ಮಸಾಲೆ ಕ್ರಯೋಜೆನಿಕ್ ತಂತ್ರಜ್ಞಾನದಿಂದ ಮಾಡಲಾಗಿದೆ. 90 to 99% ಪರಿಮಳ ಸಂರಕ್ಷಿತ ಅಸಲಿ ರುಚಿ. ಥ್ಯಾಂಕ್ ಯು. ಓಕೆ. ಮುಖದಲ್ಲಿ ತೇಜಸ್ಸು, ರೀಲ್ಸ್ ಮಾಡೋದ್ರಲ್ಲಿ ವರ್ಚಸ್ಸು, ಎರಡನ್ನು ಬ್ಯೂಟಿಫುಲ್ ಆಗಿ ಮೇಂಟೈನ್ ಮಾಡ್ತಾ ಇರುವಂತಹ ಕ್ರಿಯೇಟಿವ್ ಕಾಂಟೆಂಟ್ ಕ್ರಿಯೇಟರ್ ತೇಜಸ್ವಿನಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ತೇಜು. ಸೊ ನಮ್ಮ ಅಡುಗೆ ಮನೆಗೆ ಸ್ವಾಗತ, ಸುಸ್ವಾಗತ ನಿಮಗೆ. ಸೊ ಏನ್ ಮಾಡ್ಕೊಂಡಿರೋ ತೇಜು ಅವರು? ಇವಾಗ ಸದ್ಯಕ್ಕೆ ಕಂಟೆಂಟ್ ಕ್ರಿಯೇಷನ್. ಹೌದಾ? ಓಕೆ. ಇವತ್ತು ನಮ್ಮ ಅಡುಗೆ ಮನೆಗೆ ಏನ್ ಮಾಡ್ತಾ ಇದ್ದೀರಾ? ಕ್ವಿಕ್ ಅಂಡ್ ಈಸಿ ಮ್ಯಾಂಗೋ ಡಿಸರ್ಟ್. ಕ್ವಿಕ್ ಅಂಡ್ ಈಸಿ ಮ್ಯಾಂಗೋ ಡಿಸರ್ಟ್. ಡೆಸರ್ಟ್ ಎಲ್ಲ ಅದು ಕ್ವಿಕ್ ಅಂಡ್ ಈಸಿಯಾಗಿ ಹೆಂಗ್ ಆಗ್ಬಿಡುತ್ತೆ ಡೆಸರ್ಟ್ ಎಲ್ಲ? ಮಾಡ್ತೀನಲ್ಲ, ನೀವು ನೋಡಿ. ಹೌದಾ? ಓಕೆ. ಇವಾಗ ಒಂದು ಮಿಕ್ಸಿ ಜಾರ್ ಬೇಕು. ಒಂದು ಮಿಕ್ಸಿ ಜಾರ್ ಬೇಕು. ಸೊ ಇದಕ್ಕೆ ಹಾ, 1 ಕಪ್ ಮ್ಯಾಂಗೋ ತಗೊಳ್ತಾ ಇದ್ದೀನಿ. ಒಂದ್ ಮ್ಯಾಂಗೋ, ಒಂದ್ ಹೋಲ್ ಮ್ಯಾಂಗೋನಾ? ಹಾ, ಒಂದು ಹೋಲ್ ಮ್ಯಾಂಗೋ. ಯಾವ ಮ್ಯಾಂಗೋ ಇದು? ವೆರಿ ಪರ್ಟಿಕ್ಯುಲರ್ ಮ್ಯಾಂಗೋ ಫಾರ್ ಡೆಸರ್ಟ್? ಇಲ್ಲ, ಸ್ವೀಟ್ ಯಾವ್ದು ಚೆನ್ನಾಗಿ ಸಿಗುತ್ತೆ ಆ ಮ್ಯಾಂಗೋ ಹಾಕೊಂಡ್ರೆ ಸರಿ. ಸೂಪರ್. ಮೋರ್ ದ ಸ್ವೀಟ್ ದ ಬೆಸ್ಟ್. ಹಂಗೆ. ಇದು 1 ಕಪ್ ಮ್ಯಾಂಗೋಗೆ 1/4 ಕಪ್ ಆಫ್ ಕಂಡೆನ್ಸ್ ಮಿಲ್ಕ್. ಓಕೆ.
ವಾ ಚೆನ್ನಾಗಿದೆ. ಹೆಂಗ್ ಕಲ್ತ್ರಿ ನೀವು ಇದೆಲ್ಲ ಅಡ್ಗೆ ಮಾಡೋದು? ಯೂಟ್ಯೂಬ್ ನೋಡ್ಕೊಂಡು ಅದು ಇದು ನೋಡ್ಕೊಂಡು ಅಕ್ಕ ಯೂಟ್ಯೂಬ್ ಅಕ್ಕ ನಮ್ ತರ ಯಾವ್ದು ನಮ್ಮ ರೇಖಾ ಅಂತಿದ ಯಾರು ಸಿಗುತ್ತೆ ಅವ್ರದ್ದು ಯಾರು ಸಿಗುತ್ತೋ ಅವ್ರದ್ದು ಒಟ್ನಲ್ಲಿ ಏನೋ ಟ್ರೈ ಮಾಡ್ತಾ ಇರೋದು. ಎಲ್ಲಿಡೋದು. ಸೂಪರ್. ಸೊ ಇದನ್ನ ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಫುಲ್ ಮಿಂಚ್ತಾ ಇರ್ತೀರಾ. ಏನೋ ಸೊ ಇವಾಗ ಇದನ್ನ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಓಕೆ ಏನೋ ಹಲ್ಲುಜ್ಜೋ ಪೇಸ್ಟ್ ಅಷ್ಟು ಮಾಡ್ಕೋಬೇಕಾ? ಬೇಡ, ಫೈನ್ ಪೇಸ್ಟ್. ಫೈನ್ ಪೇಸ್ಟ್. ಇವತ್ತಿನ ನಮ್ಮ ಡೆಸರ್ಟ್ ಮಾಡೋದಕ್ಕೆ ನಾವು ಬಳಸ್ಕೊತಾ ಇದೀವಿ ನಮ್ಮ ಬೋರೋಸಿಲ್ ಅವರ ಸ್ಮಾರ್ಟ್ ಮಿಕ್ಸಿಯನ್ನ. ಸೊ ಇವಾಗ ಮ್ಯಾಂಗೋ ಥಿಕ್ನೆಸ್ ನೋಡ್ಕೋಬೇಕು. ಓಕೆನಾ? ಇದು Okay. ತುಂಬಾ ತಿಕ್ಕಾಗಿರ್ಬಾರ್ದು, ತುಂಬಾ ವಾಟರಿಯಾಗೂ ಇರಬಾರ್ದು. Okay. ಸೊ ಈ ಕನ್ಸಿಸ್ಟೆನ್ಸಿ ಇರುವಾಗ ಇದಕ್ಕೆ ಸ್ವಲ್ಪ ಹಾಲು ಹಾಕೊಂಡು ಅದನ್ನ ವಾಟರ್ ಡೌನ್ ಮಾಡ್ಕೊ. Okay. ಓಕೆ, ನಾನೊಂದು ಸ್ವಲ್ಪ ಇಷ್ಟು ಹಾಲು ಹಾಕೊಂಡು ಇನ್ನೊಂದ್ಸಲಿ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಓಕೆ ಇದನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಲಿಕ್ಕೆ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ. ಓಕೆ ಸೂಪರ್. ಈ ಪ್ಲೇಟಿಗೆ ಪ್ಲೇಸಿಗೆ ರಂಗೋಲಿ ಬಿಡ್ಬೇಕಾ? ಬ್ರೆಡ್ ಮೇಲೆ ಬ್ರೆಡ್ ಮೇಲೆ ರಂಗೋಲಿ ಬಿಡ್ಬೇಕಾ? ಬ್ರೆಡ್ ಮೇಲೆ ಆಕ್ಚುಲಿ ರಂಗೋಲಿ ಇದ್ರಲ್ಲಿ ಹಾ ಹೌದಾ? ಓಕೆ. ಬಟರ್ ಹಾಕಿ 2 ಸೈಡ್ ಟೋಸ್ಟ್ ಮಾಡ್ಕೊಂಡಿರೋದು. ಟೋಸ್ಟ್ ಮಾಡ್ಕೊಂಡಿದೀವಿ. ಓಕೆ. ಫಸ್ಟ್ ಒಂದ್ ಲೇಯರ್ ಬ್ರೆಡ್, ಆಹಾ ಆಮೇಲೆ ಇದು ಅಕ್ಕ ಏನೋ ಸಖತ್ತಾಗಿ ಮಾಡ್ತಾ ಇದಾರೆ ಅಂತ ಅನ್ಸ್ತದೆ. ಐ ಹೋಪ್ ಅಕ್ಕ, ಈಗ ಮ್ಯಾಂಗೋನ ಸ್ಪ್ರೆಡ್ ಮಾಡ್ಬೇಕು. ನಂಗೊಂದು ಕ್ವಶನ್ ಇದೆ ಕಣ. ಅಕ್ಕ ನಿನ್ ಗಂಡ ಹೆಂಗಿರಬೇಕು? ಲಕ ಲಕ ಅಂತ ಹೊಡಿತಿರಬೇಕು ಅಂತ ಆ ಹಾಡ್ ಕಂಟಿನ್ಯೂ ಮಾಡಬೇಡಿ. ಅದೊಂದು ಬಿಟ್ಟು ಬೇರೆ ಏನ್ ಬೇಕು ಅಂತ ಹೇಳಿ ನಂಗೆ. ಜೆಂಟಲ್ಮನ್ ಆಗಿರ್ಬೇಕು. ನಮ್ಮ ಹತ್ರ ಬೇಕಾದ್ರೆ 1 ಡಜನ್ ಮೆಂಟಲ್ ಮ್ಯಾನ್ ಇದಾರೆ, ಜೆಂಟಲ್ ಮ್ಯಾನ್ ಇಲ್ಲ. ಅದಕ್ಕೆ ಈ ಜನರೇಷನ್ ಅಲ್ಲಿ ನನಗೆ ಜೆಂಟಲ್ಮನ್ ಬೇಕು. ಹಂಗಾರೆ ನೀನ್ ಆರ್ಡರ್ ಕೊಟ್ಟು ಮಾಡಿಸ್ಕೋಬೇಕು ಕಣಕ್ಕ. ಈ ಬಟ್ಟೆ ಅಳತೆ ಕೊಟ್ಟು ಟೈಲರ್ ಹತ್ರ ಮಾಡಿಸ್ಕೋತಿಯಲ್ಲ, ಹಂಗೆ ಆರ್ಡರ್ ಕೊಟ್ಟು ಮಾಡಿಸ್ಕೋಬೇಕು. ಪರವಾಗಿಲ್ಲ. ಆಮೇಲೆ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಒಳ್ಳೆ ಹುಡುಗನ್ ನೋಡ್ಕೊಂಡ್ ಅದೇ ವಯಸ್ಸಾದವ್ರು ಬೇಕು ಅಂತ ಅಲ್ಲ, ನಾನ್ ಮದ್ವೆ ಆಗೋದ್ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ. ಓಕೆ. ಹುಡುಗನ್ ಮಾತ್ರ ಚೆನ್ನಾಗಿರೋದು ನೋಡ್ಕೊಂಡ್ ಮಾಡ್ಬೋದು. ಹುಡುಗರು ಚೆನ್ನಾಗಿರೋದು ನೋಡ್ಕೊಂಡು ಮಾಡ್ಕೊಂತೀರಾ ಹೆಂಗೋ. ಇವಾಗ ಒಂದ್ ಲೇಯರ್ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಇನ್ನೊಂದ್ ಲೇಯರ್ ಬ್ರೆಡ್, ಆಹಾ ಮತ್ತೆ ಆ ಪ್ರಾಸೆಸ್ ನ ಮತ್ತೆ ರಿಪೀಟ್ ಮಾಡ್ತಾರೆ. ಮತ್ತೆ ರಿಪೀಟ್ ಮಾಡೋದು. ಏನ್ ಕೆಲಸ ಮಾಡ್ಕೊಂಡಿರ್ಬೇಕಕ್ಕ ನಿಮ್ ಯಜಮಾನ್ರು? ತಿಂಗ್ಳಿಗೊಂದು ಎಷ್ಟು ಸಂಪಾದನೆ ಮಾಡ್ಬೇಕು? ತಿಂಗಳಿಗೆ ಅಂತ ಇಷ್ಟೇ ಅಂತ ಇಲ್ಲ, ಒಂದು 60-70,000 ಪರ್ ಮಂತ್ ಮಾಡಿದ್ರೆ ಡೀಸೆಂಟ್ ಆಗಿ live ಮಾಡ್ಬೇಕು. ಜನ ಆಯ್ತು. ಎಪಿಸೋಡ್ ನೋಡ್ತಾ ಇರೋರ್ಗೆ ಓಪನ್ ಇನ್ವಿಟೇಷನ್ ನಾವು ಕೊಡ್ತಾ ಇದೀವಿ. ತೇಜ್ ಅವರು ಹುಡುಗರು ಹುಡುಕ್ತಾ ಇದಾರೆ. No, no. ವಯಸ್ಸಾದ್ಮೇಲೆ ಬನ್ನಿ ಪ್ಲೀಸ್. ಇಲ್ಲ ಇಲ್ಲ ಇಲ್ಲ, ನನಗೆ ವಯಸ್ಸಾದ್ಮೇಲೆ ನೀವು ಬನ್ನಿ. ಅದನ್ನೇ ಹೇಳ್ತಿರೋದು, ಅಕ್ಕಂಗೆ ವಯಸ್ಸಾದ್ಮೇಲೆ ಬನ್ನಿ. ಆವಾಗ ಹೇಳಿ, ಜಾಸ್ತಿ ಡವ್ ಮಾಡ್ಬೇಡ. ನೀನು ಅವತ್ತು ಅರ್ಗೆ ಮನೇಲಿ ಹಿಂಗೆ ಹೇಳಿದ್ಯಾ, ನಾನು ಅಲ್ಲಿವರೆಗೂ ವೇಟ್ ಮಾಡಿದ್ದೀನಿ, ಮದ್ವೆ ಆಗು ಅಷ್ಟೇ. ಆಮೇಲೆ 60-70 ಪೇಮೆಂಟ್ ಇರೋರೇ ಬನ್ನಿ ಪ್ಲೀಸ್ ದಯವಿಟ್ಟು. ಸೊ 3 ಲೇಯರ್ ಬ್ರೆಡ್ ಹಾಕೊಂಡಿದೀನಿ. So, ಇವಾಗ ಮೇಲೆ ಮ್ಯಾಂಗೋ ಚಂಕ್ಸ್ ನ ಹಾಕೊಳ್ಳೋದು. ಮ್ಯಾಂಗೋ ಚಂಕ್ಸ್ ಮ್ಯಾಂಗೋ ಚಂಕ್ಸ್ ನ ಹಾಕೊಳ್ಳೋದು. ಗೊತ್ತಾಯ್ತಾ? ಕಟ್ ಮಾಡಿರೋ ಪೀಸ್ ಅಂತ ಹೇಳಕ್ ಬಿಟ್ಬಿಟ್ಟು ಇಂಗ್ಲಿಷ್ ಅಲ್ಲಿ ಚೊಂಕ್ಸ್ ಅಂತ ಸುಮ್ಮನೆ ನನ್ ಕನ್ಫ್ಯೂಸ್ ಮಾಡಕ್ಕೆ. ಏನಾಗ ನೀವು ಯಾವ್ಯಾವ ತರ ಕಾಂಟೆಂಟ್ ಮಾಡ್ತೀರಾ ನೀವು ನಿಮ್ಮ ಯೂಟ್ಯೂಬ್ ಅಲ್ಲಿ? ಯೂಟ್ಯೂಬ್ ಇಲ್ಲ, ಇನ್ಸ್ಟಾಗ್ರಾಮ್ ಅಲ್ಲೇ. ಒಂದ್ರಲ್ಲಿ ಕುಕಿಂಗ್ ವಿಡಿಯೋ ಮಾಡ್ತೀನಿ. ಓಕೆ, ಅದ್ ಬಿಟ್ಟು ಇನ್ನೊಂದ್ರಲ್ಲಿ ಯಾರಾದ್ರೂ ಹೇಳಿದಾರ ನೀವ್ ಅಡ್ಗೆ ಮಾಡಿದಾರ ಮಾಡಿದೆ ಡಬ್ಬಾ ತರ ಆಯ್ತು ನೀವ್ ಮಾಡಕ್ ಬಂದಿರ್ಲಿಲ್ಲ ಅಂತ ಹಂಗ ಯಾರು ಕಮೆಂಟ್ ಮಾಡಿದಾರ? ಇಲ್ಲ, ಆತರ ಹೇಳಿಲ್ಲ. ಬಟ್ ಒಬ್ರು ಒಂದ್ ರೆಸಿಪಿನ ನನಗೆ ಇಷ್ಟ ಆಗ್ಲಿಲ್ಲ, ಬಟ್ ತುಂಬಾ ಜನ ಚೆನ್ನಾಗಿದೆ ಅಂತ ಹೇಳಿದ್ರು ಅಂದ್ರೆ ಒಬ್ಬೊಬ್ರಿಗೆ ಟೇಸ್ಟ್ ಡಿಪೆಂಡ್ ಆಗುತ್ತಲ್ವಾ. ಮ್ಯಾಂಗೋ ಹಾಕಿದ್ಮೇಲೆ ಮೇಲೆ ಕಂಡೆನ್ಸ್ಡ್ ಮಿಲ್ಕ್ ನ ಡ್ರಿಸಲ್ ಮಾಡ್ಕೋಬೇಕು. ಹೆಂಗೆ ತೇಜೋರೆ, ಒಂದು ಕ್ವಶನ್ ಇದೆ ನಂಗೆ. ಹುಡುಗರು ಫಿದಾ ಆಗ್ಲಿ ಅಂತ ನೀವು ಹಿಂಗ್ ಸ್ಮೈಲ್ ಮಾಡೋದ್ ಕಲ್ತ್ರ ಹುಡ್ತಾನೆ ಹಿಂಗ್ ಚೆನ್ನಾಗಿ ಸ್ಮೈಲ್ ಮಾಡ್ತಿದ್ದೀರಾ? ಹುಡುಕ್ತಾನೆ ಸ್ಮೈಲ್ ಮಾಡ್ಕೊಂಡಿದ್ದೀನಿ ನಾನು. ಟ್ಯಾಲೆಂಟ್ ಹುಡ್ತಾನೆ ಬಂದಿದೆ ನಿಮ್ಗೆ ಹಂಗಾದ್ರೆ. ಬಾರೆ ವಾ. ಮನೇಲಿ ಅಪ್ಪ ಅಮ್ಮ ಇಬ್ರು ಸ್ಮೈಲ್ ಮಾಡ್ತಾರೆ. ಸ್ಮೈಲ್ ಮಾಡ್ತಾರೆ. ಹಿಂಗ್ ಸ್ಮೈಲ್ ಮಾಡ್ಬೇಕು. ಅಯ್ಯೋ ಮಾನ ಮರ್ಯಾದೆ ಇಲ್ದವಳೆ, ಯಾಕೆ ಫೇಲ್ ಅದೇ? ಹಂಗೆ ಹೊಡಿತಾರ? ಸೌಟಲ್ಲಿ ಹೊಡೆಯೋದು. ಸೌಟಲ್ಲಿ ಹೊಡಿತಾರ ಪಾಪ. ಅದಕ್ಕೆ ಸಣ್ಣ ಆಗಿದ್ದೀರಲ್ವಾ ನೀವು? ತುಂಡ್ ಹೈ ಕ್ಲಾಸ್ ಆವಾಸ 3 ಹೊತ್ತು ಉಪವಾಸ. ಓಕೆ, ಸೊ ತೇಜ್ ಅವರೇ ನಿಮ್ ರೆಸಿಪಿ ರೆಡಿ ಆಗಿದ್ಯಾ? ಒಂದು ಲಾಸ್ಟ್ ಸ್ಟೆಪ್ ಇದೆ ಅಷ್ಟೇ. ಓಕೆ, ಏನು? ಇವಾಗ ಇದನ್ನ ಒಂದು ಸರ್ವಿಂಗ್ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಂಡು ಅದಾದ್ಮೇಲೆ ಈಗ ಒಂದು ಬೌಲಿಗೆ ಈಗ ಮ್ಯಾಂಗೋ ಪ್ಯೂರಿ ಇತ್ತಲ್ಲ ನಮ್ದು, Okay. ಅದನ್ನ ಹಾಕೊಳ್ಳೋಣ. ಇದು ಸ್ವಲ್ಪ ತಿಕ್ಕಾಗಿದೆಯಲ್ಲ, Okay. ಇದಕ್ಕೆ ಸ್ವಲ್ಪ ಹಾಲು ಹಾಕೊಂಡು ಇದು ಸ್ವಲ್ಪ ನೀರಾಗಿ ಮಾಡ್ಕೊಳ್ಳೋಣ. ಹಾ, ಇದು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದು ಸ್ವಲ್ಪ ಆ ಕನ್ಸಿಸ್ಟೆನ್ಸಿಗಿಂತ ಇದು ಸ್ವಲ್ಪ ಇನ್ನ ಥಿನ್ ಆಗಿರುತ್ತೆ. ಓಕೆ. ಸೊ ಇದನ್ನ ಈ ಕನ್ಸಿಸ್ಟೆನ್ಸಿಗೆ ಮಿಕ್ಸ್ ಮಾಡ್ಕೊಂಡು ವಾವ್. ಓಕೆ, So, ಇವಾಗ ಚೆನ್ನಾಗಿ ಗುಲ್ಗುಲಿಟ್ ಮಾಡ್ತೀರಾ ರೀ ನೀವು. ಬೇಕಾಗುತ್ತೆ ಫ್ಯೂಚರ್ಗೆ. ಹಂಗೆ ಬೇಕಾಗುತ್ತೆ ಫ್ಯೂಚರ್ಗೆ. ಇವೆಲ್ಲ ಕಣ್ಣೋಡದೆ ಮಾತಾಡೋದ ಹಿಂಗೆ? ನೋಡೋದನ್ನ ಎಲ್ಲ ಅವಾಗಿದ್ದಾನು. ಸ್ವಲ್ಪ ಇರ್ಲಿ, ಚೆನ್ನಾಗಿರೋ ಮ್ಯಾಂಗೋ, ಸ್ವಲ್ಪ ಹಾಲು, ಸ್ವಲ್ಪ ಕಂಡೆನ್ಸ್ ಮಿಲ್ಕ್, ಎಲ್ಲ ಬರೀ ಕನ್ನಡದೇ ಮಾತಾಡ್ತೀರಾ. ಹುಡುಗ ಬಂದ್ಮೇಲೆ ಇಷ್ಟ ಆಗ್ಲಿಲ್ಲ ಹಿಂಗೇನ್ ಹೇಳ್ತೀರಾ ನೀವು? ಇಷ್ಟ ಆಗಿಲ್ಲ ನನಗೆ, ನೀನು ಹೋಗ್ತಾ ನೀನು ಹಲ್ ಕಟ್ಕೊಂಡು ನೀನು ಇಷ್ಟ ಆಗ್ಲಿಲ್ಲ ನಂಗೆ ಸ್ವಲ್ಪ ಏನ್ ಕೇಳ್ತಿರ್ತಾವ ನನ್ನ ಹತ್ರ ಹೇಳ್ಬೇಕು, ಇಷ್ಟ ಆಗಿಲ್ಲ ಗುರು, ಗೆಟ್ ಔಟ್ ಫ್ರಮ್ ಹಿಯರ್ ಅಂತ. ಹಾರ್ಟ್ ಅಟ್ಯಾಕ್ ಆಯ್ತಾ?
ಬ್ರೀದ್ ಇನ್ ಬ್ರೀದ್ ಔಟ್. ಓಕೆ ಸೊ ಇದನ್ನ ನಾವು ಸುತ್ತಮುತ್ತ ಪೂರ್ತಿ ಸ್ಪ್ರೆಡ್ ಮಾಡ್ಕೋಬೇಕು. ಅಕ್ಕ 4 ಕಡೆ ಒಳ್ಳೆ ಕಾಂಕ್ರೀಟ್ ಫೌಂಡೇಶನ್ ಹಾಕಿ. ಫೌಂಡೇಶನ್ ಸ್ಟ್ರಾಂಗ್ ಇರ್ಬೇಕಲ್ವಾ? ಫೌಂಡೇಶನ್ ಸ್ಟ್ರಾಂಗ್ ಇರ್ಬೇಕು. ಯಾಕಂದ್ರೆ ಡೆಸರ್ಟ್ ಅಲ್ವಾ, ತುಂಬಾ ಮರಳಾಗಿರ್ಬೇಕಲ್ವಾ ಅದು, ಹಂಗಾಗಿ ಡೆಸರ್ಟೇ ಮಾಡ್ತಾರೆ. ಮ್ಯಾಂಗೋ ಡಿಸರ್ಟ್ ಕಂಪ್ಲೀಟ್ ಆಗುತ್ತೆ. ಸೊ ಬ್ಯೂಟಿಫುಲ್ ನಯನ ಅವರೇ, ಕ್ವಿಕ್ ಅಂಡ್ ಈಸಿ ಮ್ಯಾಂಗೋ ಡಿಸರ್ಟ್ ಇಸ್ ರೆಡಿ. ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ಅದ್ಭುತವಾದ ಮ್ಯಾಂಗೋ ಡೆಸರ್ಟ್ ನ ಟೇಸ್ಟ್ ಮಾಡ್ತಾ ಇದೀವಿ. ಯಾಕೆ ಮೇಡಮ್ ಸೈಲೆಂಟ್ ಆಗ್ಬಿಟ್ರಿ? ವೇಟ್ ಮಾಡ್ತಾ ಇದ್ದೀನಿ ನಿಮಗೆ. ನನ್ನ ರಿಯಾಕ್ಷನ್ಗ ಸಕ್ಕತ್ತಾಗಿದೆ. ನಮ್ಮ ತೇಜು ಅವರ ಈ ಮ್ಯಾಂಗೋ ಡೆಸರ್ಟ್ಗೆ ನನ್ನ ಕಡೆಯಿಂದ ಮಸ್ಗೆ. ಮ್ಯಾಂಗೋ ಡೆಸರ್ಟ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ 1 ಕಪ್ ಮಾವಿನ ಹಣ್ಣಿನ ತುಂಡುಗಳು ಮತ್ತು 1/4 ಕಪ್ ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ರುಬ್ಬಿಕೊಳ್ಳಿ. ಅರ್ಧದಷ್ಟು ರುಬ್ಬಿದ ನಂತರ 1/4 ಗ್ಲಾಸ್ ಹಸಿ ಹಾಲು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಈಗ ಒಂದು ಟೋಸ್ಟ್ ಬ್ರೆಡ್ ತೆಗೆದುಕೊಂಡು ಅದರ ಮೇಲೆ ತಯಾರಿಸಿದ ಮ್ಯಾಂಗೋ ಮಿಶ್ರಣವನ್ನು ಸಮವಾಗಿ ಸವರಿ. ಟೋಸ್ಟ್ ಬ್ರೆಡ್ ಮೇಲೆ ಮತ್ತೊಂದು ಟೋಸ್ಟ್ ಬ್ರೆಡ್ ಇಟ್ಟು ಅದರ ಮೇಲೆಯೂ ಮತ್ತೆ ಮ್ಯಾಂಗೋ ಮಿಶ್ರಣವನ್ನು ಸವರಿ. ಈಗ ಚಿಕ್ಕದಾಗಿ ಕತ್ತರಿಸಿದ ಮಾವಿನ ಹಣ್ಣಿನ ತುಂಡುಗಳನ್ನ ಮೇಲಿಂದ ಹಾಕಿ. ಕೊನೆಯಲ್ಲಿ ಕಂಡೆನ್ಸ್ಡ್ ಮಿಲ್ಕ್ ಹಾಕಿದರೆ ರುಚಿಕರವಾದ ತಂಪಾದ ಮ್ಯಾಂಗೋ ಡೆಸರ್ಟ್ ಸವಿಯಲು ಸಿದ್ಧ. ಓಕೆ ತೇಜು ಅವರೇ, ನಮ್ಮ ಅಡುಗೆ ಮನೆಗೆ ಬಂದು ಅದ್ಭುತವಾದ ಸಿಂಪಲ್ ಆಗಿರುವಂತಹ ಮ್ಯಾಂಗೋ ಡೆಸರ್ಟ್ ಅನ್ನ ಹೇಳ್ಕೊಟ್ರಿ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಫ್ಯೂಚರ್ ಹಸ್ಬೆಂಡ್ ನಿಮಗೆ ಬೇಗ ಫ್ಯೂಚರ್ ಅಲ್ಲೇ ಸಿಗ್ಲಿ ಅಂತ ಕೇಳ್ಕೊತಾ ನಿಮ್ಮ ಲೈಫ್ಗೆ ಆಲ್ ದ ಬೆಸ್ಟ್. ಹಾಗೆ ನಿಮ್ಮ ಕಾಂಟೆಂಟ್ ಕ್ರಿಯೇಷನ್ಗೂ ಕೂಡ ಆಲ್ ದ ಬೆಸ್ಟ್ ನ ಹೇಳ್ತಾ ನಮ್ಮ ಕಡೆಯಿಂದ ನಿಮ್ಗೆ ಒಂದು ಚಿಕ್ಕ ಕಾಣಿಕೆ. ಸೊ ನಮ್ಮ ಆಹಾರ ಅವರು ನಿಮ್ಗೆ ಒಂದು ಕ್ಯೂಟ್ ಆಗಿರುವಂತಹ ಗಿಫ್ಟ್ ಹ್ಯಾಂಪರ್ನ ಕೊಡ್ತಾ ಇದ್ದಾರೆ. ಇದು ಕ್ರಯೋಜೆನಿಕ್ ತಂತ್ರಜ್ಞಾನವನ್ನ ಹೊಂದಿದೆ. 90 to 99% ಪರಿಮಳ ಸಂರಕ್ಷಿತ ಅಸಲಿ ರುಚಿ. ಥ್ಯಾಂಕ್ ಯು. ಓಕೆ, ಸೊ ನಿಮ್ಮ ಅಮೂಲ್ಯವಾದ ಸಮಯವನ್ನ ನಮಗಾಗಿ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಆಗಾಗ ನಮ್ಮ ಅಡುಗೆ ಮನೆಗೆ ಭೇಟಿ ಕೊಡ್ತಾ ಇದ್ದೀವಿ. ಡೆಫಿನೆಟ್ಲಿ. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ. ಇವತ್ತಿನ ಯಾವ ಸಮಸ್ಯೆಗೆ ಯಾವ ರೆಮಿಡಿಯನ್ನ ಹೇಳ್ತಾರೆ ನಮ್ಮ ಡಾಕ್ಟರ್ ಅಂತ ನೋಡೋಣ. ಸೊ ಪ್ಲೀಸ್ ವೆಲ್ಕಮ್ ಔಷಧ ರಹಿತ ಚಿಕಿತ್ಸಾ ತಜ್ಞರು ಡಾಕ್ಟರ್ ಪೂರ್ವಿ ಜಯರಾಜ್. ನಮಸ್ತೆ ಡಾಕ್ಟ್ರೇ. ನಮಸ್ಕಾರ. ಯಾವ ಸಿಂಪಲ್ ರೆಮಿಡಿಯನ್ನ ತೋರಿಸ್ತಾ ಇದ್ದೀರಾ ಇವತ್ತು? ನಯನ ಅವರೇ, ಗಂಡಸರಾಗ್ಲಿ ಹೆಂಗಸರಾಗ್ಲಿ ಈಗಂತೂ ಚಿಕ್ಕ ವಯಸ್ಸಿಗೂ ಬೆನ್ನೋವು ಬೆನ್ನು ಹಿಡ್ಕೊಂಡಿದೆ ಅಂತ ತುಂಬಾ ಜನ ಕಂಪ್ಲೇಂಟ್ ಮಾಡ್ತಾರೆ. ಅಂಡ್ ಆತರ ಏನು ಮೆಡಿಕಲ್ ಮೇಜರ್ ಕಾಂಪ್ಲಿಕೇಶನ್ಸ್ ಆಗಿರಲ್ಲ, ಪಾಪ ಏನೋ ಹಿಡ್ದಂಗ್ ಆಗಿರುತ್ತೆ. ಅಂಡ್ ಮೋಸ್ಟ್ ಆಫ್ ಅಸ್ ಅವರ್ ಗಟ್ಲೆ ಕೂತು ಕೆಲಸ ಮಾಡ್ತೀವಿ. ಅಂದ್ರೆ ನಾವು ಅದು ಸಾಫ್ಟ್ವೇರ್ ಇದ್ಲೇ ಇರಬೇಕು ಅಂತ ಏನಿಲ್ಲ, ಎಷ್ಟೋ ಕೆಲಸಗಳು ಕೂತು ಮಾಡುವಂತದ್ದೇ ಇದೆ. ಈಗಂತೂ ಮೊಬೈಲ್ ನೋಡ್ಕೊಂಡು ಕೂತು ಎಷ್ಟೋ ಸೊಂಟನ ಬರುತ್ತೆ ಅಂತಾನು ಹೇಳ್ತಾರೆ. ಸೊ ಈ ತರ ಆ ಬೆನ್ನತ್ರ ಏನೋ ಹಿಡ್ದಿದೆ, ಆ ಸೋರ್ನೆಸ್ಸು, ಮಸಲ್ ಸ್ಟಿಫ್ನೆಸ್ಸು ಅಥವಾ ಮೂಳೆಗಳ ಆ ಥರ ಏನೋ ಒಂಥರ ಲಟ್ ಅನ್ನೋ ಥರ ಹಿಡ್ದಂಗೆ ಆಗುತ್ತೆ ಅಂತೆಲ್ಲ ಹೇಳ್ತಾರಲ್ಲ, ಅದಕ್ಕೆ ತುಂಬಾ ಅದ್ಭುತವಾದ ಬೇ ಲೀಫ್ ಕಷಾಯವನ್ನ ಮಾಡೋದನ್ನ ಹೇಳ್ತಾರೆ. ಓಕೆ, ಸೊ ನೋಡಿದ್ರಲ್ಲ, ಇವತ್ತು ನಮ್ಮ ಡಾಕ್ಟ್ರು ಬ್ಯಾಕ್ ಪೇನ್ಗೆ ಅಥವಾ ಬೆನ್ನು ನೋವಿಗೆ ಬೇ ಲೀಫ್ ಕಷಾಯವನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾರೆ. ಸೊ ಬೇ ಲೀಫ್ ಕಷಾಯಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ನಯನ ಅವರೇ, ಈಗ ಇದಕ್ಕೆ 2 ಗ್ಲಾಸ್ ಅಷ್ಟು ನೀರು ಹಾಕಿ. ಓಕೆ, 2 ಗ್ಲಾಸ್ ಅಷ್ಟು. ಎಸ್ ನಯನ ಅವರೇ, ಈಗ ನೀರು 2 ಗ್ಲಾಸ್ ಅಷ್ಟು ತಗೊಂಡಿದೀವಿ. ಓಕೆ, ಇದು ಒಣ ಶುಂಠಿಯ ಪೌಡರ್. ಓಕೆ, ಸೊ ಇದನ್ನ ಸುಮಾರು ಅರ್ಧ ಚಮಚದಷ್ಟು ಹಾಕೊಳ್ತಾ ಇದ್ದೀನಿ. ಡ್ರೈ ಶುಂಠಿಯ ಪೌಡರ್, ಡ್ರೈ ಜಿಂಜರ್. ಓಕೆ, ಅಜ್ವೈನ್ ಅನ್ನ ನಾವು ಪೌಡರ್ ಮಾಡಿ ಕೂಡ ಹಾಕಬಹುದು, ಹಾಗೆ ಕೂಡ ಉಪಯೋಗಿಸಬಹುದು. ನಾನು ಹಾಗೆ ತಗೊಂಡಿದ್ದೀನಿ. ನಾನು ಸುಮಾರು 1 ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಓಕೆ, ನಾವು ಕಮ್ಸ್ ದ ಮೇಜರ್ ಇಂಗ್ರೀಡಿಯೆಂಟ್. ಪಲಾವ್ ಎಲೆನ ನಾವು ಉಪಯೋಗಿಸ್ತೀವಿ. ಇದಕ್ಕೆ ಬೇ ಲೀಫ್ ಅಂತ ಹೇಳ್ತಾರೆ, ನಿಮ್ಗೆ ಗೊತ್ತಿರಬಹುದು. ಇದರಲ್ಲಿ ಸಾಕಷ್ಟು ಮೆಡಿಸಿನಲ್ ವ್ಯಾಲ್ಯೂ ಇದೆ ಅನ್ನೋದನ್ನ ನಾವು ಹೇಗೆ ಅರ್ಥ ಮಾಡ್ಕೋಬಹುದು ಅಂದ್ರೆ, ಇದು ಇನ್ಫ್ಲಮೇಷನ್ ಕಮ್ಮಿ ಮಾಡೋದಕ್ಕೆ, ಆ ಒಂದು ಮಸಲ್ ಸೋರ್ನೆಸ್, ಆ ರೆಡ್ಡಿಶ್ ಇದಾಗಿರೋ ತರ ಏನೋ ಅಲ್ಲಿ ಒತ್ತೋ ತರ, ಹಿಡ್ದಿರೋ ತರ, ಕ್ಯಾಚ್ ಆಗಿರೋ ತರ ಅನ್ಸೋದು, ಅಥವಾ ಮೂಳೆನೇ ಏನೋ ಕಟಕಟ ಅಂತ ಸೌಂಡ್ ಬರುತ್ತೇನೋ ಅನ್ನೋ ರೇಂಜಿಗೆ ಒಂಥರ ಹಿಂಸೆ ಆಗುತ್ತೆ ಎಷ್ಟೋ ಜನಕ್ಕೆ. ಆ ಥರದ್ದೆಲ್ಲ ಸಿಂಪ್ಟಮ್ಸ್ನ ಕಮ್ಮಿ ಮಾಡೋಕೆ ತುಂಬಾ ಸಹಾಯ ಮಾಡುತ್ತೆ ಈ ಒಂದು ಪಲಾವ್ ಎಲೆ ಅಥವಾ ಬೇ ಲೀಫ್. ಸೊ ಇದು ಕುದಿಬೇಕಷ್ಟೇ, ಒಂದೇ 1 ನಿಮಿಷ ನಾವು ವೇಟ್ ಮಾಡಿ. ಓಕೆ, ಎಸ್.
Yes, ನಾನು ಅವ್ರೆ. ನನ್ಗೊಂದ್ ಚಿಕ್ಕ ಡೌಟ್ ಇದೆ, ಇದನ್ನ ಯಾವ ವಯಸ್ಸವ್ರು ಬೇಕಾದ್ರೂ ಕುಡಿಬಹುದಾ ಅಥವಾ ಖಂಡಿತ ಹೌದು. ಇದನ್ನ ಯಾವ ವಯಸ್ಸವ್ರು ಬೇಕಾದ್ರೂ ಕುಡಿಬಹುದು. ಇದರಲ್ಲಿ ಯಾವುದೇ ರೀತಿ ನಾವು ಬಳಸಕ್ಕಾಗಲ್ಲ ಅನ್ನೋ ಇಂಗ್ರೀಡಿಯೆಂಟ್ ಇಲ್ಲ. ಇನ್ಫ್ಯಾಕ್ಟ್ ಈ ಅಜ್ವೈನು ಇದನ್ನೆಲ್ಲ ಚಿಕ್ಕ ಚಿಕ್ಕ ಪಾಪುಗಳಿಗೂ ಕೂಡ ನೀರು ಕುದಿಸಿ ಕೊಡ್ತಾರೆ ಹೊಟ್ಟೆ ಕೆಟ್ಟರೆ ಅಥವಾ ಇದಾದ್ರೆ. ಅದರಿಂದ ಇಟ್ ಇಸ್ ಅಬ್ಸಲ್ಯೂಟ್ಲಿ ಸೇಫ್. ಅಫ್ಕೋರ್ಸ್ ತುಂಬ ಚಿಕ್ಕ ಮಕ್ಕಳು ಕೊಡೋಂಗಿದ್ರೆ ಡೋಸೇಜ್ ಜಾಸ್ತಿ ಕೊಡಬೇಡಿ, ಸಣ್ಣ ಇದ್ರ ಥರ ಕೊಡಿ. ಬಟ್ ದೊಡ್ಡವ್ರು ತಗೊಳ್ಳೋದಾದ್ರೆ ಖಂಡಿತ ಬೆಳಗ್ಗೆ ಬರೀ ಹೊಟ್ಟೆಯಲ್ಲಿ 1 ಗ್ಲಾಸಷ್ಟು ತಗೊಳ್ಳೋದು, ಅಥವಾ ಸಂಜೆ ಹೊಟ್ಟೆ ಖಾಲಿ ಇರುತ್ತಲ್ಲ ಡಿನ್ನರ್ಗಿಂತ ಮುಂಚೆ ಆವಾಗ ತಗೊಳ್ಳೋದು ಅತ್ಯಂತ ಸೂಕ್ತ. ಸೊ ಇದು ರೆಡಿ ಆಗಿದೆ ನಾನವ್ರೆ. ಇದನ್ನ ನಾನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಆರ್ಗ್ಯಾನಿಕ್ ಬೆಲ್ಲದ ಪೌಡರ್ನ ಸೇರಿಸ್ತಾ ಇದ್ದೀನಿ. ಪ್ರಿಡಾಮಿನೆಂಟ್ ಆಗಿ ಅಜ್ವೈನ್ದೇ ಅರೋಮಾ ಬರ್ತಾ ಇದೆ. ಸೊ ಇಟ್ ಇಸ್ ರೆಡಿ. ಸ್ವಲ್ಪ ಬಿಸಿ ಇದೆ, ಹುಷಾರಾಗಿ ಸೇವಿಸಿ. ಮೈಕೈ ನೋವು ಆಲ್ಮೋಸ್ಟ್ ಎಲ್ಲರಿಗೂ ಇರುತ್ತೆ. ಅದರಲ್ಲೂ ನಾನು ಹೇಳ್ದಾಗೆ ಸೊಂಟದಲ್ಲಿ ಒಂಥರ ಏನೋ ಶಕ್ತಿ ಇಲ್ಲಪ್ಪ, ಒಂಥರ ಹಿಂಸೆ ಆಗ್ತಾ ಇದೆ ಅನ್ನೋದು ಆಲ್ಮೋಸ್ಟ್ ಎಲ್ಲರಿಗೂ ಇರುತ್ತೆ, ಹೆಣ್ಮಕ್ಳು ಗಂಡು ಮಕ್ಳಿಗೆ. ಸೊ ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡಿ ರಿಲೀಫ್ನ ನೋಡ್ಬೋದು. ಸೊ ನೋಡಿದ್ವಲ್ಲ, ಮೈಕೈ ನೋವು ಅಥವಾ ಮೇಜರ್ ಆಗಿ ಬ್ಯಾಕ್ ಪೇನ್ ಯಾರಿಗೆಲ್ಲ ದೊಡ್ಡ ಸಮಸ್ಯೆ ಆಗಿದೆಯೋ ಅವರೆಲ್ಲ ಈ ಒಂದು ಸಿಂಪಲ್ ಬೇ ಲೀಫ್ ಕಷಾಯವನ್ನ ಮಾಡಿ ಕುಡಿದ್ರೆ ನಿಮಗೆ ಆದಷ್ಟು ಬೇಗ ರಿಲೀಫ್ ಸಿಗತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು. ವಾವ್, ಅರೋಮಾ ಅಂತೂ ಸಖತ್ತಾಗಿದೆ. ವಾವ್, ತುಂಬ ಯುನೀಕ್ ಟೇಸ್ಟ್ ಇರುತ್ತೆ, ತುಂಬಾ ಬ್ಯೂಟಿಫುಲ್ ಆಗಿದೆ ಆಕ್ಚುಲಿ ಇದು. ಸೊ ನಾವು ಕೂಡ ಇದನ್ನ ಮನೇಲಿ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಪೂರ್ವಿ ಮೇಡಮ್, ಅದ್ಭುತವಾದ ರೆಮಿಡಿಯನ್ನು ಹೇಳ್ಕೊಟ್ಟಿದ್ದಕ್ಕಾಗಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿ ಆದ. ಖಂಡಿತ. ಥ್ಯಾಂಕ್ ಯು.